ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಯದುವಂಶಕ್ಕೆ ಮಾತ್ರ ತಟ್ಟಲಿಲ್ಲ ಅಲಮೇಲಮ್ಮ ಶಾಪ, ಅರಮನೆಯ ಆನೆಗಳಿಗೂ ತಟ್ಟಿದೆ ಘೋರ ಶಾಪದ ತಾಪ. ಅರಸರಂತೆ ಸಂತಾನ ಭಾಗ್ಯವಿಲ್ಲ ಇಲ್ಲಿನ ಗಜಪಡೆಗಳಿಗೆ, ಶಾಪದಿಂದಲೇ ಮಕ್ಕಳಾಗಲ್ವಂತೆ ದಸರಾ ಆನೆಗಳಿಗೆ. ಇದು ಈ ಹೊತ್ತಿನ ವಿಶೇಷ ಶಾಪಿತ ಗಜಪಡೆ. ಮಾಲಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂಬ ನೊಂದ ಹೆಣ್ಣು ಮಗಳು ಅಲಮೇಲಮ್ಮ ಶಾಪ ಇವತ್ತಿಗೂ ಮೈಸೂರು ಸಂಸ್ಥಾನವನ್ನ ಕಾಡ್ತಾ ಇದೆ. ವಿಪರ್ಯಾಸ ಅಂದ್ರೆ ಈ ಶಾಪ ಕೇವಲ ರಾಜಮನೆತನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮೈಸೂರು ಅರಮನೆ ಆನೆಗಳು ಕೂಡ ಈ ಶಾಪದ ತಾಪದಿಂದ ಬಳಲ್ತಿವೆ. ಇದೇನು ವಿಚಿತ್ರ ಅಂತೀರಾ? ಹೌದು, ವಿಚಿತ್ರ ಅನ್ಸಿದ್ರು ಇದು ಸತ್ಯ. ಮಾಲಂಗಿ ಮಡುವಾಗಲಿ ತಲಕಾಡು ಮರುಳಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ. ಶತಶತಮಾನಗಳ ಹಿಂದೆ ಯದುವಂಶದ ಅರಸರಿಗೆ ಈ ರೀತಿಯ ಘೋರ ಶಾಪ ನೀಡಿ ಕಾವೇರಿಗೆ ಧುಮುಕಿ ಪ್ರಾಣತ್ಯಾಗ ಮಾಡಿದ್ಲಂತೆ ಅಲಮೇಲಮ್ಮ. ಇಂದಿಗೂ ಅಲಮೇಲಮ್ಮಳ ಶಾಪ ಬಾಧಿಸುತ್ತಿದೆ ಎಂಬ ಪ್ರತೀತಿ ಇದೆ. ಮೈಸೂರು ಅರಸರಿಗೆ ಇಂದಿಗೂ ನೇರ ಸಂತಾನವಿಲ್ಲ. ಅತ್ತ ತಲಕಾಡಿನಲ್ಲೂ ಪ್ರತಿ ಬಾರಿ ಉತ್ಖನನ ಮಾಡಿ ಹೊರತೆಗೆದ ಸ್ವಲ್ಪ ದಿನಗಳಲ್ಲಿ ಎಲ್ಲಾ ದೇವಾಲಯಗಳನ್ನ ಮರಳು ಮತ್ತೆ ಆವರಿಸಿಬಿಡುತ್ತೆ. ಇದು ಊಹಾತೀತ ಮತ್ತು ತರ್ಕಾತೀತ. ಹೀಗಾಗಿ ಈ ಶಾಪ ಹಾಗೂ ನಂತರದ ಬೆಳವಣಿಗೆ ಕರುನಾಡ, ಅದರಲ್ಲೂ ಮೈಸೂರು ಭಾಗದ ಜನ ಮಾನಸದಲ್ಲಿ ಹೊಕ್ಕಿದೆ. ಅಲಮೇಲಮ್ಮಳ ಶಾಪದ ಪ್ರಭಾವದಿಂದ ಮೈಸೂರು ಅರಸರಿಗೆ ನೇರ ಸಂತಾನ ಭಾಗ್ಯವಿಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಮೈಸೂರು ದಸರಾ ವೈಭವದಲ್ಲಿ ಪಾಲ್ಗೊಳ್ಳುವ ಅರಮನೆ ಆನೆಗಳಿಗೂ ಸಂತಾನ ಭಾಗ್ಯವಿಲ್ಲ ಅನ್ನೋದು ಬಹುಶಃ ನಿಮ್ಮ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ ವೀಕ್ಷಕರೇ. ಹೌದು, ಇಂತಹ ವಿಸ್ಮಯಕಾರಕ ಮತ್ತು ಅಚ್ಚರಿದಾಯಕ ಸಂಗತಿ ಇಂದು ಪಬ್ಲಿಕ್ ಟಿವಿಯಲ್ಲಿ ಅನಾವರಣಗೊಳ್ಳಲಿದೆ. ನಾಡ ಹಬ್ಬ ದಸರೆಯ ವೈಭವಕ್ಕೆ ಸಾಂಸ್ಕೃತಿಕ ಮೆರುಗು ನೀಡುವ ಅರಮನೆ ಆನೆಗಳಿಗೂ ಮಕ್ಕಳಾಗಲ್ಲ ಅನ್ನೋ ವರದಿ ಇದೀಗ ಸಾಕ್ಷಿ ಸಮೇತ ಬಿತ್ತರವಾಗ್ತಾ ಇದೆ. ಯದುವಂಶಕ್ಕೆ ಮಾತ್ರ ತಟ್ಟಲಿಲ್ಲ ಅಲಮೇಲಮ್ಮನ ಶಾಪ, ಅರಮನೆಯ ಆನೆಗಳಿಗೂ ತಟ್ಟಿದೆ ಘೋರ ಶಾಪದ ತಾಪ. ಅರಸರಂತೆ ಸಂತಾನ ಭಾಗ್ಯವಿಲ್ಲ ಇಲ್ಲಿನ ಗಜಪಡೆಗೆ, ಶಾಪದಿಂದಾಗಿ ಮಕ್ಕಳಾಗ್ಲಿಲ್ವಂತೆ ದಸರಾ ಆನೆಗಳಿಗೆ. ಅರಮನೆ ಆನೆಗಳಿಗೂ ಶಾಪಕ್ಕೂ ಅದ್ಯಾವ ಸಂಬಂಧ? ಶಾಪ ವಿಮೋಚನೆ ಆಗುವುದಾದ್ರೂ ಯಾರಿಂದ? ಅರಮನೆಯಲ್ಲಿ ಒಟ್ಟು 6 ಹೆಣ್ಣಾನೆಗಳಿವೆ. ಪ್ರೀತಿ, ರೂಬಿ, ರಾಜೇಶ್ವರಿ, ಚಂಚಲ್, ಜಮುನಿ ಮತ್ತು ಸೀತಾ ಎಂಬ ಹೆಣ್ಣಾನೆಗಳಿಗೆ ಯದುವಂಶದ ಕುಟುಂಬಸ್ಥರ ಸ್ಥಾನಮಾನ ಕಲ್ಪಿಸಲಾಗಿದೆ. ಅವುಗಳ ದೇಖಾರೇಖಿಗೆಂದೇ ಒಂದಾನೆಗೆ ಇಬ್ಬರಂತೆ ಒಟ್ಟು 6 ಆನೆಗಳಿಗೆ 12 ಗಜ ಪಾಲಕರಿದ್ದಾರೆ. ಅವುಗಳಿಗೆ ಮಜ್ಜನ ಮಾಡಿಸೋದು, ಆಹಾರ ನೀಡೋದು, ಅವುಗಳ ಲದ್ದಿ ಎತ್ತೋದು, ಆಟ ಆಡಿಸೋದು, ಹೀಗೆ ಆನೆಗಳನ್ನ ಮಕ್ಕಳಂತೆ ನೋಡಿಕೊಳ್ತಾರೆ ಅವರು. ಆನೆಗಳಿಗೂ ತಟ್ಟಿದ್ದೇ ಶಾಪ,
ಭಾರತೀಯ ಆನೆಗಳ ಜೀವಮಾನ 60ರಿಂದ 70 ವರ್ಷ ಅಂತ ಹೇಳಲಾಗುತ್ತೆ. ಮೈಸೂರು ಅರಮನೆಯಲ್ಲಿರುವ ಈ ಹೆಣ್ಣಾನೆಗಳಿಗೆಲ್ಲ ಇಲ್ಲಿಗೆ ಬಂದು 25 ವರ್ಷಗಳೇ ಸಂದಿವೆ. ಇವೆಲ್ಲವನ್ನು ಕಾಡಿನಲ್ಲಿ ಸೆರೆ ಹಿಡಿದು ಅನಂತರ ಪಳಗಿಸಿ ಮೈಸೂರು ಅರಮನೆಗೆ ಕರೆತರಲಾಗಿದೆ. ಈ ಪೈಕಿ ರಾಜೇಶ್ವರಿ ಎಂಬ ಹೆಣ್ಣಾನೆಗೆ ಮಾತ್ರ ಬರುವಾಗಲೇ ಚಂಚಲ್ ಎಂಬ ಹೆಣ್ಣಾನೆ ಹುಟ್ಟಿದ್ರಿಂದ ಅಮ್ಮ ಮಗಳನ್ನ ಒಟ್ಟಿಗೆ ಅರಮನೆಗೆ ಬರಮಾಡಿಕೊಳ್ಳಲಾಯಿತು. ಇಲ್ಲಿಗೆ ಬಂದ ನಂತರ ರಾಜೇಶ್ವರಿ ಗಬ್ಬ ಕಟ್ಟಿಲ್ಲ, ಅಂದ್ರೆ ಗರ್ಭಾವತಿಯಾಗಿಲ್ಲ. ರಾಜೇಶ್ವರಿ ಮಾತ್ರ ಅಲ್ಲ, ಇನ್ನುಳಿದ ಪ್ರೀತಿ, ರೂಬಿ, ರಾಜೇಶ್ವರಿಯ ಮಗಳು ಚಂಚಲ್, ಜಮುನಿ ಮತ್ತು ಸೀತಾ ಇದುವರೆಗೂ ಸಹ ಗಬ್ಬ ಕಟ್ಟಿಲ್ಲ. ಇವುಗಳಿಗೆ ಇದುವರೆಗೂ ಸಂತಾನದ ಯೋಗ ಕೂಡಿ ಬಂದಿಲ್ಲ. ಇದೆಂಥ ವಿಚಿತ್ರ, ಇದೆಂಥ ವಿಸ್ಮಯ. ತಲತಲಾಂತರದಿಂದ ಮೈಸೂರು ದೊರೆಗಳಿಗೆ ನೇರ ಮಕ್ಕಳ ಭಾಗ್ಯವಿಲ್ಲ ಅನ್ನೋದು ಗೊತ್ತು. ಆದ್ರೆ ಅರಮನೆಯಲ್ಲಿರುವ ಸಾಕು ಆನೆಗಳಿಗೂ ಈ ಸಮಸ್ಯೆ ಕಾಡ್ತಾ ಇದೆ ಅಂದ್ರೆ ಅದು ಅಚ್ಚರಿದಾಯಕ ಸಂಗತಿಯೇ ಸರಿ. ಪ್ರತಿ ದಸರಾ ಹಬ್ಬದ ವೇಳೆ ಕಾಡಿನಿಂದ ಮೈಸೂರಿಗೆ ಗಜಪಡೆಯ ಆಗಮನವಾಗುತ್ತೆ. ಈ ಪೈಕಿ ಪಟ್ಟದ ಆನೆ ಮೂಲಕವೇ ಅರಮನೆಯ ಹೆಣ್ಣಾನೆಗಳಿಗೆ ಮಿಲನ ಮಹೋತ್ಸವದ ವೇದಿಕೆಯನ್ನು ಕಲ್ಪಿಸಲಾಗ್ತಾ ಇದೆ. ಆದಾಗ್ಯೂ ಇವ್ಯಾವೂ ಮರಿಯನ್ನೇ ಹಾಕಿಲ್ಲ ಅನ್ನೋದು ಮಾತ್ರ ವರ್ತಮಾನದ ಸತ್ಯ. ಮೈಸೂರಿನ ಯದುವಂಶದ ಆಶ್ರಯದಲ್ಲಿರುವಂತಹ ಆನೆಗಳಿಗೆ ಅರಸರ ನೆರಳೆ ಒಂದು ರೀತಿಯಾಗಿ ಶಾಪವಾಗಿ ಬಿಟ್ಟಿದೆಯಾ? ಅಲಮೇಲಮ್ಮ ಮೈಸೂರು ಅರಸರಿಗೆ ಕೊಟ್ಟಂತಹ ಶಾಪದ ಪರಿಣಾಮವೇ ಮೈಸೂರಿನ ಆನೆಗಳಿಗೂ ಕೂಡ ಸಂತಾನ ಅಭಿವೃದ್ಧಿ ಆಗ್ತಾ ಇಲ್ವಾ? ಇಂಥ ಅಂಶವನ್ನು ನೆನೆಸ್ಕೊಂಡ್ಬಿಟ್ರೆ ಸಾಕು, ಅದು ಹಲವು ಕೌತುಕಗಳಿಗೆ ದಾರಿ ಮಾಡಿಕೊಟ್ಟು ಬಿಡುತ್ತೆ. ಪ್ರತಿ ಬಾರಿ ನಾಡಹಬ್ಬ ಬಂತು ಅಂದ್ರೆ ದಸರಾ ಆನೆಗಳನ್ನ ನೋಡಲು ಅರಮನೆ ಆನೆಗಳು ಹಾತೊರೆಯುತ್ತವೆ. ಅದೇ ರೀತಿ ಅರಮನೆ ಆನೆಗಳನ್ನ ಸಂಧಿಸುವ ಕಾಡಾನೆಗಳಿಗೂ ಖುಷಿಯೋ ಖುಷಿ. ಯಾಕಂದ್ರೆ ಈ ಸಮಯದಲ್ಲೇ ಇವುಗಳ ಮಿಲನ ಮಹೋತ್ಸವ ನಡೆಯೋದು. ದಶಕಗಳಿಂದಲೂ ಇದು ಒಂದು ಪ್ರಕ್ರಿಯೆಯಾಗಿ ನಡೆದು ಬಂದಿದ್ರು ಅರಮನೆ ಆನೆಗಳು ಈವರೆಗೂ ಬಂಜೆತನ ಅನುಭವಿಸ್ತಿವೆ. ಅರಮನೆ ಆನೆಗಳಿಗೂ ಶಾಪ ತಟ್ಟಿತಲ್ಲ. ಏನೇ ಮಾಡಿದ್ರೂ ಗರ್ಭ ಕಟ್ಟಿಲ್ಲ. ಕಾಕತಾಳೀಯವ ಇಲ್ಲ ವಾಸ್ತವವ? ಆನೆಗಳಿಗೇಕೆ ಬಂಜೆತನದ ಅನುಭವ? ಅರಮನೆಯಲ್ಲಿರುವ 6 ಹೆಣ್ಣಾನೆಗಳೆಲ್ಲ ಸಾಧು ಸ್ವಭಾವದ್ದೇ. ರೊಚ್ಚಿಗೇಡಲ್ಲ ಹಾಗೂ ತೊಂದರೆ ಕೊಡಲ್ಲ. ನಾಡ ವಾತಾವರಣಕ್ಕೆ ಹಾಗೂ ಪಾಲಕರಿಗೆ ಹೊಂದಿಕೊಂಡು ಹೋಗ್ತಾವೆ. ಆದ್ರೆ ಲೈಂಗಿಕಾಸಕ್ತಿ ಅನ್ನೋದು ಪ್ರಕೃತಿ ಸಹಜ ಪ್ರಕ್ರಿಯೆ. ಸಕಲ ಜೀವರಾಶಿಗಳಿಗೂ ಇದರಿಂದ ಹೊರತಲ್ಲ. ವೀಕ್ಷಕರೇ, ನೀವು ಮದಗಜ ಅನ್ನೋ ಪದವನ್ನ ಪದೇ ಪದೇ ಕೇಳಿ ಇರ್ತೀರಾ. ಮಿಲನಕ್ಕೆ ಹಾತೊರೆಯುವ ಆನೆಗಳನ್ನ ಮದಗಜ ಅಂತಾರೆ. ಆನೆಗೆ ಮದ ಏರಿದಾಗ ಅದು ಸಿಕ್ಕಂತೆ ವರ್ತಿಸುತ್ತೆ. ಎದುರಿಗೆ ಬಂದವರನ್ನ ಎತ್ತಿ ಒಗೆಯುವ, ದಾರಿಗೆ ಅಡ್ಡವಾದ ಮರಗಳನ್ನ ಕಿತ್ತು ಬಿಸಾಡುವ ಕಾರ್ಯವನ್ನ ಅದು ಮಾಡುತ್ತೆ. ಆದ್ರೆ ಇದೇ ರೀತಿ ಮೈಸೂರು ಅರಮನೆಯಲ್ಲಿರುವ ಹೆಣ್ಣಾನೆಗಳು ಸಹ ಹೀಟಿಗೆ ಬರುತ್ತವೆ. ಈ ವೇಳೆ ವಿಚಿತ್ರವಾಗಿ ಆಡುತ್ತವೆ. ಹೀಗೆ ಮಿಲನಕ್ಕೆ ಹಾತೊರೆಯುವ ಹೆಣ್ಣಾನೆಗಳಿಗೆ ದಸರಾ ವೇಳೆ ಬರುವ ಪಟ್ಟದ ಆನೆ ಮೂಲಕ ಕ್ರಾಸ್ ಮಾಡಿಸಲಾಗುತ್ತೆ. ಮೈಸೂರು ಅರಮನೆಯಲ್ಲಿ ಅನೇಕ ವರ್ಷಗಳಿಂದ ಈ ಪ್ರಕ್ರಿಯೆ ಅನುಚಾನವಾಗಿ ನಡೆದುಕೊಂಡು ಬರ್ತಾ ಇದೆ. ಆದ್ರೆ ಇಲ್ಲಿನ ಹೆಣ್ಣಾನೆಗಳು ಗರ್ಭ ಧರಿಸ್ತಾ ಇಲ್ಲ. ಇದುವರೆಗೂ ಮರಿಗಳನ್ನ ಹಾಕಿಲ್ಲ. ಯಾಕಿಂಗೆ ಅಂತ ಪ್ರಶ್ನಿಸಿದ್ರೆ ಇಲ್ಲಿ ಯಾರ ಬಳಿಯೂ ಉತ್ತರವಿಲ್ಲ. ಕನಿಷ್ಠ 1 ತಿಂಗಳಾದ್ರೂ ಮಿಲನಕ್ಕೆ ಅವಕಾಶ ಮಾಡಿಕೊಟ್ರೆ ಫಲ ಸಿಗಬಹುದು ಅಂತ ಹೇಳ್ತಾರೆ ಗಜಪಾಲಕರು.
ಚಿಂತೆಗೆ ಬಿದ್ದಿದ್ರು ಚಾಮರಾಜೇಂದ್ರ ಒಡೆಯರ್. ದೋಷ ಪರಿಹಾರಕ್ಕೆ ಯತ್ನಿಸಿದ್ರು ಶ್ರೀಕಂಠದತ್ತ ಒಡೆಯರ್. ಅರಮನೆಯ ಆನೆಗಳಿಗೂ ಅಲಮೇಲಮ್ಮ ಶಾಪ ತಟ್ಟಿದೆ ಅನ್ನುವ ವಿಚಾರ ಮೈಸೂರು ಯದುವಂಶದ ಅರಸರ ಗಮನಕ್ಕೂ ಬಂದಿದೆ. ಪಬ್ಲಿಕ್ ಟಿವಿಗೆ ಅರಮನೆಯ ಮೂಲಗಳು ಹೇಳುವ ಪ್ರಕಾರ ಆನೆಗಳು ಬಂಜುತನವನ್ನ ಅನುಭವಿಸುತ್ತಿವೆ ಅನ್ನುವ ವಿಚಾರ ಜಯಚಾಮರಾಜೇಂದ್ರ ಒಡೆಯರ್ ಅವರಲ್ಲಿ ಅಪಾರ ಕಳವಳ ಉಂಟು ಮಾಡಿದಂತೆ. ದೋಷ ಪರಿಹಾರಕ್ಕೆ ನಾನಾ ಪೂಜೆ ಪುನಸ್ಕಾರ ಮಾಡಿದ್ರಂತೆ. ಶಾಪ ವಿಮೋಚನೆಯ ದಾರಿ ಹುಡುಕುವಂತೆ ಪಂಡಿತರ ಪಾಮರರಲ್ಲಿ ಮನವಿ ಮಾಡಿದ್ರಂತೆ. ಅದೇ ರೀತಿ ಅವರ ಮಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ ಹೋಮ ಹವನಾದಿಗಳನ್ನ ಮಾಡಿದ್ರೂ ಯಾವುದೇ ಫಲ ನೀಡಿರಲಿಲ್ಲ. ಹೆಣ್ಣಾನೆಗಳಿಗೆ ಮಕ್ಕಳೇ ಆಗ್ಲಿಲ್ಲ. ಅಲಮೇಲಮ್ಮ ಶಾಪ ಕೊಟ್ಟಿದ್ದು ಮೈಸೂರು ರಾಜರಿಗೆ ಮಕ್ಕಳಾಗದಿರ್ಲಿ ಅಂತ. ಆಕೆಯ ಶಾಪದ ನುಡಿಗಳಲ್ಲಿ ಆನೆಗಳ ಪ್ರಸ್ತಾಪವೇ ಇರಲಿಲ್ಲ. ಇತಿಹಾಸದಲ್ಲೊಂದು ಅರಮನೆಗಳ ಆನೆಗಳ ಬಂಜೇತನದ ಬಗ್ಗೆ ಉಲ್ಲೇಖವಿಲ್ಲ. ಹಾಗಾದ್ರೆ ಮೈಸೂರು ಅರಮನೆಯ ಆನೆಗಳೇಕೆ ಸಂತಾನಹೀನತೆ ಸಮಸ್ಯೆಯನ್ನ ಎದುರಿಸ್ತಾ ಇವೆ? ಅನೇಕ ಬಾರಿ ಮಿಲನಕ್ಕೆ ಅವಕಾಶ ಕಲ್ಪಿಸಿದ್ರೂ ಅವೇಕೆ ಮರಿಗಳನ್ನೇ ಹಾಕಿಲ್ಲ? ಕಾಡಿನಲ್ಲಿದ್ದಾಗ ಮರಿ ಹಾಕಿದ್ದ ರಾಜೇಶ್ವರಿ ಇಲ್ಲಿಗೆ ಬಂದ ನಂತರ ಗರ್ಭವನ್ನೇಕೆ ಧರಿಸಲಿಲ್ಲ? ಪ್ರತಿ ಬಾರಿಯಂತೆ ಈ ಸಲ ಸಹ ಅರಮನೆಯ ಹೆಣ್ಣಾನೆಗಳ ಕಾಮಾಸಕ್ತಿ ತಣಿಸಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂಬಾರಿ ಹೊರೋ ಅರ್ಜುನ ಇವುಗಳ ಪಾಲಿನ ಸೆಕ್ಸ್ ಮೆಟ್. ಈ ವರ್ಷವಾದ್ರೂ ಆನೆಗಳ ಬಂಜಿತನ ನೀಗಲಿ, ಅವುಗಳು ಮರಿ ಹಾಕಲಿ ಅನ್ನೋ ಆಶಾವಾದದಲ್ಲಿದ್ದಾರೆ ಗಜ ಪಾಲಕರು. ಅವರ ಆಸೆ ಈಡೇರುತ್ತಾ ಗೊತ್ತಿಲ್ಲ. ಅರಮನೆ ಆನೆಗಳ ಸಂತಾನಹೀನತೆ ಹಿಂದೆ ವೈಜ್ಞಾನಿಕ ಕಾರಣವೂ ಇರಬಹುದು. ಯಾಕಂದ್ರೆ 1 ಅಥವಾ 2 ಬಾರಿ ಮಿಲನದಲ್ಲಿ ಆನೆಗಳು ಗಬ್ಬ ಕಟ್ಟಲ್ವಂತೆ. ಹೆಣ್ಣಾನೆಗಳನ್ನ 1 ತಿಂಗಳ ಮಟ್ಟಿಗಾದ್ರೂ ಗಂಡಾನೆ ಜೊತೆ ಬಿಟ್ರೆ ಗಬ್ಬ ಕಟ್ಟೋ ಸಾಧ್ಯತೆ ಹೆಚ್ಚಿರುತ್ತಂತೆ. ಆದ್ರೆ ಈ ಯೋಗ ಅರಮನೆ ಹೆಣ್ಣಾನೆಗಳಿಗಿಲ್ಲ. ದಸರಾ ವೇಳೆಯಲ್ಲಿ ಮಾತ್ರ ಇವುಗಳಿಗೆ ಕ್ರಾಸ್ ಮಾಡಿಸಲಾಗುತ್ತೆ. ಇನ್ನುಳಿದ ವೇಳೆ ವಿರಹ ವೇದನೆಯಲ್ಲೇ ಇವು ನರಳುತ್ತವೆ. ಅಂತೆ ಕಂತೆ ಅದು ಇದು ಅನ್ನೋ ಕಾರಣ ಏನೇ ಇರ್ಲಿ, ಒಟ್ಟಾರೆ ಅರಮನೆಯ ಹೆಣ್ಣಾನೆಗಳು ಇದುವರೆಗೂ ಮರಿಗಳನ್ನೇ ಹಾಕಿಲ್ಲ ಅನ್ನುವುದು ಮಾತ್ರ ತರ್ಕಕ್ಕೆ ನಿಲುಕದ ಸತ್ಯ. ಇನ್ನು ಅರಮನೆಯಲ್ಲಿರುವ ಒಂಟೆಗಳಿಗೂ ಸಂತಾನ ಇಲ್ಲ ಅಂತ ಹೇಳಲಾಗುತ್ತೆ. ಆದ್ರೆ ಇದಕ್ಕೆ ಆಧಾರ ಸಿಕ್ಕಿಲ್ಲ. ಅರಮನೆಯ ಆಶ್ರಯದಲ್ಲಿರುವಂತಹ ಆನೆಗಳಿಗೆ ಮಕ್ಕಳಾಗದೇ ಇರೋದಕ್ಕೆ ಅಲಮೇಲಮ್ಮ ಕೊಟ್ಟಂತಹ ಶಾಪ ಕಾರಣವಾ, ಅಥವಾ ಆನೆಗಳು ಬೆಳೀತಾ ಇರುವಂತಹ ಪರಿಸರ ಕಾರಣವಾ, ಅಥವಾ ಆನೆಗಳಿಗೆ ಸರಿಯಾದ ಸಂಗಾತಿ ಸಿಗದೇ ಇರುವಂತಹದ್ದು ಕಾರಣವಾ? ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಸ್ಪಷ್ಟ ಇಲ್ಲ. ಆದರೆ ಅಲಮೇಲಮ್ಮ ಕೊಟ್ಟಂತಹ ಶಾಪವೇ ಮೈಸೂರಿನ ಅರಮನೆಯ ಆಶ್ರಯದಲ್ಲಿರುವಂತಹ ಆನೆಗಳಿಗೂ ಕೂಡ ತಟ್ಟಿ ಬಿಟ್ಟಿದೆ ಅನ್ನುವಂತಹ ನಂಬಿಕೆಯೇ ಇಲ್ಲಿ ಗಟ್ಟಿಯಾಗಿ ಉಳಿದಿರುವಂತಹದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಅಲಮೇಲಮ್ಮನ ಶಾಪ ಯದುವಂಶಕ್ಕೆ ಮಾತ್ರವಲ್ಲ ಅರಮನೆಯ ಆನೆಗಳಿಗೂ ತಟ್ಟಿದೆ ಅನ್ನೋ ವಿಸ್ಮಯ ವಿಚಾರ ನೋಡಿದ್ರಿ ವೀಕ್ಷಕರೇ. ಈಗ ಬೆಂಗಳೂರು ಅರಮನೆ ಮಹಾರಾಜರ ಪಾಲಿಗೆ ಸಾವಿನ ಮನೆಯಾಗಿದ್ದು ಹೇಗೆ ಅಂತ ತಿಳಿಯೋಣ. ಯಾಕಂದ್ರೆ ಬೆಂಗಳೂರು ಅರಮನೆಯಲ್ಲೇ ಯದುವಂಶದ 3 ಅರಸರು ಉಸಿರು ಚೆಲ್ಲಿದ್ದಾರೆ. ಇದೆಂತ ವಿಸ್ಮಯ, ಇದೆಂತ ವಿಚಿತ್ರ, ಇದೆಂತ ವಿಕ್ಷಿಪ್ತ. ಆ 3 ಒಂದೇ ಜಾಗದಲ್ಲಿ ಹಿಡಿದರಲ್ಲ ಮೃತ್ಯುಪಥ. ಬೆಂಗಳೂರು ಅರಮನೆಯಲ್ಲಿ ಇರೋದು ಅದ್ಯಾವ ದೋಷ? ಖುದ್ದು ಯಮಧರ್ಮನೇ ಅಲ್ಲಿದ್ದಾನ ಹಿಡಿದು ಮೃತ್ಯುಪಾಶ? ಇದು ಕಾಕತಾಳೀಯವೋ ಅಥವಾ ಆಕಸ್ಮಿಕ ಘಟನೆಯೋ ಗೊತ್ತಿಲ್ಲ. ಆದ್ರೆ ಮೈಸೂರಿನ ಯದುವಂಶದ 3 ಮಹಾರಾಜರು ನಿಧನರಾಗಿದ್ದು ಬೆಂಗಳೂರು ಅರಮನೆಯಲ್ಲೇ. ಹೌದು ವೀಕ್ಷಕರೇ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಹಾಗೂ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕಾರ್ಯನಿಮಿತ್ತ
ಬೆಂಗಳೂರಿಗೆ ತೆರಳಿ ಅಲ್ಲಿನ ಅರಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾಗಲೇ ಸಾವಿಗೀಡಾಗಿದ್ದಾರೆ. ಮೈಸೂರಿನ ಶಿಲ್ಪಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ 10ನೇ ಚಾಮರಾಜೇಂದ್ರ ಒಡೆಯರ್ ಅವರು 1894ರಲ್ಲಿ ನಿಧನರಾದರು. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕೇವಲ 10 ವರ್ಷ. ಹೀಗಾಗಿ ಅವರು ಪ್ರಾಪ್ತ ವಯಸ್ಕರಾಗುವ ತನಕ ವಾಣಿವಿಲಾಸ ಸನ್ನಿಧಾನ ಮಹಾರಾಣಿ ಕೆಂಪಮ್ಮ ನಂಜಮ್ಮಣ್ಣಿ ರಾಜ ಪ್ರತಿನಿಧಿಯಾಗಿ ರಾಜ್ಯಾಡಳಿತ ನಡೆಸಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1902ರಲ್ಲಿ ಅಧಿಕಾರ ಸೂತ್ರ ವಹಿಸಿಕೊಂಡು 1940ರವರೆಗೆ ಅಧಿಕಾರ ನಡೆಸಿ 10 ಹಲವು ಜನಪರ ಕಾರ್ಯಗಳನ್ನು ಜಾರಿ ಮಾಡುವ ಮೂಲಕ ಕೃಷ್ಣರಾಜ ಭೂಪ ಮನೆ ಮನೆ ದೀಪ ಎನ್ನುವಷ್ಟರ ಮಟ್ಟಿಗೆ ಜನಪ್ರಿಯರಾದರು. ರಾಜರ್ಷಿ ನಾಲ್ವಡಿ ಅವರ ಕಾರ್ಯನಿಮಿತ್ತ ಬೆಂಗಳೂರಿಗೆ ತೆರಳಿ ಅಲ್ಲಿನ ಅರಮನೆಯಲ್ಲಿ ವಾಸ್ತವ್ಯ ಹೂಡಿದಾಗ 1940ರ ಆಗಸ್ಟ್ 3ರಂದು ಹೃದಯಾಘಾತದಿಂದ ನಿಧನರಾದರು. ಅವರ ಪಾರ್ಥಿವ ಶರೀರವನ್ನ ಮೈಸೂರಿಗೆ ತಂದು ಮಧುವನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಾಲ್ವಡಿ ಅವರಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಅವರ ಸಹೋದರ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಪುತ್ರ ಜಯಚಾಮರಾಜ ಒಡೆಯರ್ ಅವರಿಗೆ ಪಟ್ಟಾಭಿಷೇಕ ಮಾಡಲಾಯಿತು. ಇವರು ಕೂಡ ಉತ್ತಮವಾಗಿ ಆಡಳಿತ ನಡೆಸಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪ್ರಜಾರಾಜ್ಯ ಸ್ಥಾಪನೆಗೆ ಅನುವು ಮಾಡಿಕೊಟ್ಟ ರಾಜ ಪ್ರಮುಖರಾದರು. ನಂತರ ಮೈಸೂರು ಹಾಗೂ ಮದ್ರಾಸ್ ರಾಜ್ಯಗಳ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ರು. ಅವರು ಕೂಡ ಕಾರ್ಯನಿಮಿತ್ತ ರಾಜಧಾನಿಗೆ ತೆರಳಿ ಬೆಂಗಳೂರು ಅರಮನೆಯಲ್ಲಿ ವಾಸ್ತವ್ಯ ಹೂಡಿದಾಗಲೇ ಹೃದಯಾಘಾತದಿಂದ ನಿಧನರಾದರು. ಅವರ ಪಾರ್ಥಿವ ಶರೀರವನ್ನ ಕೂಡ ಮೈಸೂರಿಗೆ ತಂದು ಮಧುವನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದ ನಂತರ ರಾಜರ ಆಳ್ವಿಕೆಗೆ ಯಾವುದೇ ಮಹತ್ವ ಇಲ್ಲವಾದರೂ ಜಯಚಾಮರಾಜ ಒಡೆಯರ್ ಅವರ ಏಕೈಕ ಪುತ್ರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ಪಟ್ಟಾಭಿಷೇಕ ನೆರವೇರಿಸಲಾಯಿತು. ಒಡೆಯರ್ ತಮ್ಮ ವ್ಯವಹಾರದ ಜೊತೆ ಕಾಂಗ್ರೆಸ್ ಮೂಲಕ ರಾಜಕೀಯ ಪ್ರವೇಶಿಸಿ 1984, 1989, 1996, 1999 ಹೀಗೆ 4 ಬಾರಿ ಮೈಸೂರು ಲೋಕಸಭಾ ಸದಸ್ಯರಾದರು. ಇವರು ಕೂಡ ಬೆಂಗಳೂರಿಗೆ ತೆರಳಿ ಅದೇ ಅರಮನೆಯಲ್ಲಿ ವಾಸ್ತವ್ಯ ಹೂಡಿದಾಗ ತೀವ್ರ ಹೃದಯಾಘಾತಕ್ಕೀಡಾಗಿ ಸಾವಿಗೀಡಾದರು. ಅವರ ಪಾರ್ಥಿವ ಶರೀರವನ್ನ ಮೈಸೂರಿಗೆ ತಂದು ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್ ಹಾಗೂ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಈ ಮೂವರು ಬೆಂಗಳೂರಿನ ಅರಮನೆಯಲ್ಲಿ ನಿಧನರಾಗಿದ್ದಾರೆ. ಹಾಗಾದ್ರೆ ಈ ಅರಮನೆಯಲ್ಲಿ ವಾಸ್ತು ದೋಷವಿದ್ಯಾ? ಬೆಂಗಳೂರು ಮಹಲಿನಲ್ಲಿ ಮರಣ ಗಂಡಾಂತರವಿದ್ಯಾ? ಯಾವುದೋ ದುಷ್ಟ ಶಕ್ತಿ ಹೊಂಚಾಕಿ ಅರಸರನ್ನ ಬಲಿ ಪಡಿತಾ? ಗೊತ್ತಿಲ್ಲ. ಈ ಬಗ್ಗೆ ನಿರ್ಣಯಿಸುವುದು ನೋಡುಗರ ಭಾವಕ್ಕೆ ಬಿಟ್ಟ ವಿಚಾರ. ಬೆಂಗಳೂರಿನ ಅರಮನೆಯಲ್ಲಿ 3 ಯದುವಂಶದ ಅರಸರು ಅಕಾಲಿಕವಾಗಿ ನಿಧನರಾಗಿದ್ದು ಒಂದು ರೀತಿಯಾಗಿ ಕಾಕತಾಳೀಯ. ಆದರೆ ಈ ಕಾಕತಾಳೀಯವೇ ಬೆಂಗಳೂರಿನ ಅರಮನೆಗೆ ಒಂದು ರೀತಿಯಾಗಿ ಸೂತಕದ ಛಾಯೆಯನ್ನು ಆವರಿಸುವಂತೆ ಮಾಡಿಬಿಟ್ಟಿದೆ. ಮೈಸೂರಿನ ಅರಮನೆಯಲ್ಲಿ ಯದುವಂಶದ ಸಕಲ ಸಂತೋಷ ಸಂಭ್ರಮಗಳಿಗೆ ಕೂಡ ಮೈಸೂರಿನ ಅರಮನೆ ಸಾಕ್ಷಿಯಾಗಿದೆ. ಆದರೆ ಬೆಂಗಳೂರಿನ ಅರಮನೆ ಅಂದ ಕೂಡಲೇ ಯದುವಂಶಕ್ಕೆ 3 ಅರಸರ ಸಾವುಗಳು ನೆನಪಾಗಿ ಬಿಡುತ್ತೆ. ಈ ಕಾರಣಕ್ಕೆ ಬೆಂಗಳೂರು ಅರಮನೆ ಅಂದರೆ ಯದುವಂಶಕ್ಕೆ ಒಂದು ರೀತಿಯಾಗಿ ಆತಂಕ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಇದು ಈ
ವಿಶೇಷ ಶಾಪಿತ ಗಜಪಡೆ. ನಾಳೆ ಮತ್ತೆ ದಸರಾ ದರ್ಪಣ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಆಂಕರ್ ವಾರ್ಡ್ರೋಬ್ ಕರ್ಟಸಿ, ಕ್ಲಾಸಿಕ್ ಕಲೆಕ್ಷನ್, ಮಲ್ಲೇಶ್ವರಂ, ಬೆಂಗಳೂರು. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಹಲವಾರು ನಿರ್ಧಾರಗಳು ಗಟ್ಟಿಯಾದವು ಹಾಗೂ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ನಿಂತಹ ರೀತಿ ಮತ್ತು ನಮ್ಮ ನಾಯಕರು ಬಿರುಸಿಲ್ಲದೆ ಪುರಸೊತ್ತಿಲ್ಲದೆ ಮಾಡಿದ ಓಡಾಟಗಳು ಈ ಎಲ್ಲ ನಿನ್ನೆ ಒಂದು ರಿಲೀಫ್ ಅನ್ನು ಕೊಡ್ತು. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಬೆಂಗಳೂರಿನ ಹೊರವಲಯದ ಬೆಳ್ಳಂದೂರು ಬಳಿ ಈ ಘಟನೆ ನಡೆದಿದೆ. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡು ಅದರಲ್ಲಿ 8 ಕಾರ್ಮಿಕರು ಸಿಲುಕಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು.